ವ್ಲಾಗಿಗೆ ಯಾವುದೇ ಥರ ಸ್ಕ್ರಿಪ್ಟ್ ಬರೆಯೋದು ಯಾವುದೂ ಮಾಡಲ್ಲ, ಯಾಕಂದರೆ ನನಗೆ ಬರೆಯೋಕ್ಕೆ ಬರಲ್ಲ. ಮುಂಚೆ ಎಲ್ಲ ಬರೀತಿದ್ದೆ, ಬೆಳಗ್ಗೆಯಿಂದ ಏನೇನು ಮಾಡಬೇಕು ಎಲ್ಲ ನೋಡ್ಕೊಂಡು ನೀಟಾಗಿ ಕುತ್ಕೊಂಡು ಮಾಡಿವಿ, ಏನೇನು ಮಾಡಬೇಕು ಒಂದು ಇವತ್ತಿದೇ ಥರ ಅಂತ. ಬಟ್ ಅದೆಲ್ಲ ವರ್ಕೌಟ್ ಆಗಲ್ಲ ಅಂತ ನನಗೆ ಗೊತ್ತು. ಇವಾಗ ನಾನು ಏನು ಮಾತಾಡ್ತಿದ್ದೀನಿ ಇದು ಡೈರೆಕ್ಟ್ ಹಿಂಗೆಲ್ಲ ಹೊಸ್ದಾಗಿ ಬೇರೆ ಸ್ಟೈಲೆಲ್ಲ ಚೇಂಜ್ ಮಾಡಿಸ್ಕೊಂಬಿಟ್ಟಿದ್ದೆ. ಹಂಗೆಲ್ಲ ಏನೇನೋ ಹೇಳೋದು ಕಟಿಂಗ್ ಮಾಡಿಸ್ಕೊಂಡಿದ್ದೆ, ಅದಕ್ಕೆ ಮಾಡ್ತೇನೆ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಷ್ಟೋ ದಿನ ಆದಮೇಲೆ ನಾನು ಬಂದಿದ್ದೀನಿ ವ್ಲಾಗ್ ಮಾಡೋಕ್ಕೆ. ಎಷ್ಟೋ ದಿನ ನಾನೇನು ಬಂದಿಲ್ಲ ವ್ಲಾಗು, ಸ್ವಲ್ಪ ನಾನೇ ನಿಲ್ಲಿಸಿದ್ದೆ. ಒಂದು 5 days ಆಗಿತ್ತು ನಾನೇ ವ್ಲಾಗ್ ಸ್ಟಾಪ್ ಮಾಡಿ. ಎಂತಕ್ಕೆ ಅಂದರೆ ರೀಸನ್ ಐತೆ ಅದ್ರ ಹಿಂದೆ ಎಲ್ಲ. ಅದೇನು ಹಂಗೆ ಅಂದ್ಬಿಟ್ಟು ಬೇರೆ ಏನೋ ರೀಸನ್ ಇಲ್ಲ. ಸುಮ್ಮನೆ ನಾನೇ ಒಂದು ಸ್ವಲ್ಪ 5 ದಿನ ವ್ಲಾಗ್ ನಿಲ್ಲಿಸಿದ್ದೆ. ಎಂತಕ್ಕೆ ಅಂದರೆ ಅದು ನಾವು ಹೋಗ್ತಾ ಇದೇ ವ್ಲಾಗಲ್ಲಿ ಗೊತ್ತಾಗುತ್ತೆ ಎಂತಕ್ಕೆ ಅಂತ. ಇವಾಗ ತಿಂಡಿಗೆ ಬಂದಿದ್ದೀನಿ, ತಿಂಡಿ ಮುಗಿಸ್ತೀನಿ. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬೆಳಿಗ್ಗೆನೆ ಅಲ್ಲಿ ಪ್ರಸಾದ ಕೊಟ್ಟರು, ಅದು ತಿನ್ಕೊಂಡು ಈಗ ತಿಂಡಿ ಐತೆ, ತಿಂಡಿ ಮಾಡಬೇಕು. ತಿಂಡಿ ತಿನ್ಕೊಂಡು ಅಂಗಡಿ ಹತ್ರ ಹೋಗ್ತೀನಿ. ಇದೇ ವ್ಲಾಗಲ್ಲಿ ಫುಲ್ ಹೇಳ್ತೀನಿ ಎಂತಕ್ಕೆ. ಇಷ್ಟು ದಿನ ಒಂದು 6 days ಆಯಿತು ಅನ್ಸುತ್ತೆ ನಾನು ವ್ಲಾಗ್ ಸ್ಟಾಪ್ ಮಾಡಿ. ಎಂತಕ್ಕೆಲ್ಲ ಫುಲ್ ಹೇಳ್ತೀನಿ. ಟಿವಿ ಆನ್ ಆಯಿತು, ತಿಂಡಿ ಮುಗಿಸ್ಕೊಂಡು ಎದ್ದೇಳ್ತೀನಿ. ಎಲ್ಲ 1 by 1 ಎಲ್ಲ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಂತಕ್ಕೆ ನಿಲ್ಲಿಸಿದ್ದೆ ಎಂತಕ್ಕೆ ಎಲ್ಲ ಅಂತ. ಹುಡುಗ ನೋಡಿ ಇಲ್ಲಿ ಅಂಗಡಿ ಹತ್ರ ಬೈತಾರೆ ಅಂತ ಇಲ್ಲಿ ಬಂದ್ಬಿಟ್ಟು ಮಲ್ಗೋನೆ. ತುಂಬ ಡೀಪಾಗಿ ಎಕ್ಸಾಮ್ಗೆ ಓದ್ಬಿಟ್ಟಿರೋ ನೆನೆಯಿಂದ, ಅದಕ್ಕೆ ಮಲ್ಗೋನೆ ಇಲ್ಲಿ ಬಂದ್ಬಿಟ್ಟು. ಪ್ರಶಾಂತ್ ಪಾಪ ಮನೇಲಿ ಕಷ್ಟ ಅಲ್ವಾ, ಅದಕ್ಕೆ ಇಲ್ಲಿ ಬಂದ್ಬಿಟ್ಟು. ಇಲ್ಲಿ ಹುಡುಗ ತುಂಬ ಕಷ್ಟಪಟ್ಟು ಇಲ್ಲಿ ಮಲಗ್ತಾವನೆ, ಮನೇಲಿ ಮಲ್ಗಕ್ಕೆ ಬಿಡಲ್ಲ ಅಲ್ವಾ, ಅದಕ್ಕೆ ಇಲ್ಲಿ ಮಲಗ್ತಾವನೆ. ಬಿಸಿಲಲ್ಲಿ ಮಲ್ಗವನೆ, ನೆಳ್ಳಲ್ಲಿ ಮಲಗಿಲ್ಲ ಹುಡುಗ. ಅಷ್ಟು ಶ್ರಮಜೀವಿ ಅವೆಲ್ಲ. ಇವಾಗ ಮನೆಗೆ ಬಂದಿದ್ರೆ ನಿಮಿಷ ದೀಪ ಎಲ್ಲ ಹಚ್ಚೋರೆ. 1 2 3 ಎಲ್ಲ 3 ಜನನೂ ಮಲ್ಕೊಂಬಿಟ್ಟವ್ರೆ. ಹೋಗ್ತೀನಿ ಮಲಗಿರ್ಲಿ. ದೀಪ ಎಲ್ಲ ಹಚ್ಚಿ ದೇವಸ್ಥಾನಕ್ಕೆಲ್ಲ ಅವರು ಹೋಗಿ ಬಂದ್ಬಿಟ್ಟು ಮಲ್ಕೊಂಬಿಟ್ಟವ್ರೆ. ನಾನು ಏನು ನಮ್ಮ ಅಪ್ಪ ಎಲ್ಲೋ ಇದು ಅಂತ ನೋಡಿದ್ರೆ ಬನ್ನಿ ಇಲ್ಲಿ ಮಲ್ಕೊಂಬಿಟ್ಟವ್ರೆ. ಎಲ್ಲಿ ಇನ್ನೂ 1 ಗಂಟೆ ಅಲ್ವಾ, ಆಮೇಲೆ ಎದ್ದು ಊಟಕ್ಕೆ ಕರೀತಾರೆ, ಅವಾಗ ಊಟಕ್ಕೆ ಬಂದರೆ ಆಯಿತು. ಗೈಸ್, ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಏನು ಪ್ರಾಬ್ಲಮ್ಸ್ ಇರಲಿಲ್ಲ, ಏನಿರಲಿಲ್ಲ. ನಾನೇ ಒಂದು ಲಾಸ್ಟಲ್ಲಿ ಹೇಳ್ದಂಗೆ 5 to 6 days ನಾನೇನು ಮಾಡ್ತಿದ್ದೆ ಅಂದರೆ ಬೇರೆ ವ್ಲಾಗ್ಸ್ನೆಲ್ಲ ನೋಡ್ಕೊಂಡು ಕೂತಿದ್ದೆ. ಯಾಕೆಂದರೆ ನನಗೆ ಅನಿಸಿತ್ತು ಸ್ವಲ್ಪ ಸೇಮ್ ಕಂಟೆಂಟ್ ಬರ್ತಾಯಿತ್ತಾ ಏನು ಅದು ಇದು ಅಂತ. ನಾನೇ ಸ್ವಲ್ಪ ಯೋಚನೆ ಮಾಡಿ ಮಾಡ್ತಾಯಿದ್ದೆ, ನೋಡ್ತಾಯಿದ್ದೆ ಎಲ್ಲದರಲ್ಲೂ ಹೇಗೈತೆ ಹೆಂಗೈತೆ ಬೇರೆಯವ್ರದ್ದು ವ್ಲಾಗ್ಸ್ ಎಲ್ಲ ಅಂತ. ನಾನು ತುಂಬ ಒಂದು 10 ಚಾನಲ್ ಅನ್ಕೋತೀನಿ, 10 ಚಾನಲ್ನ ಇಷ್ಟು ದಿನ ನೋಡಿ ಎಲ್ಲ ಮಾಡಿದೆ. ಸ್ಟಾರ್ಟಿಂಗ್ ಡೇಸಲ್ಲಿ ಅವ್ರದ್ದು ನಾನು ಓಲ್ಡ್ ವ್ಲಾಗ್ಸ್ನೆಲ್ಲ ನೋಡಿದ್ದೀನಿ. ಅವರು ಓಲ್ಡ್ ವ್ಲಾಗ್ಸಲ್ಲೆಲ್ಲ ಸೇಮ್ ಹೆಂಗೆ ಅಂದರೆ ಈಗ ನಾನೇನು ಮಾಡ್ತಾಯಿದ್ದೀನಿ ಅದೇ ಥರನೇ. ಸ್ಟಾರ್ಟಿಂಗಲ್ಲಿ ಯಾರಿಗೂ ಏನೂ ಗೊತ್ತಿರಲಿಲ್ಲ. ನಾನು ಹಂಗಂತ ಯಾರಿಗೂ ಹೇಳ್ತಾ ಇಲ್ಲ ಇದನ್ನು, ಅವ್ರಿಗೆ ಗೊತ್ತಿತ್ತು ಬಿಟ್ಟಿದ್ದು ಗೊತ್ತಿಲ್ಲ. ಬಟ್ ನನಗೇನು ಗೊತ್ತಿರಲಿಲ್ಲ. ನಾನು ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲೇ ಒಂದು 7 months ಆಗಿದೆ. ಬಟ್ ನನಗಿನ್ನೂ ಏನಂದರೆ ಇದು ಸ್ಟಾರ್ಟಿಂಗ್ ಸ್ಟೇಜ್. ನನಗೆ ಅಷ್ಟಾಗಿ ಇನ್ನೂ ಪ್ರಾಪರಾಗಿ ಕ್ಯಾಮ್ರಾ ಮುಂದೆ ಆಗಲಿ ಇಲ್ಲ ಸಡನ್ನಾಗಿ ಕ್ಯಾಮ್ರಾ ಮುಂದೆ ಮಾತಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಅದು ಅಭ್ಯಾಸ ಆಗಿಬಿಟ್ಟೈತೆ. ಇವತ್ತು ಅಲ್ಲೇ 1 week ಆದಮೇಲೆ ಸಡನ್ನಾಗಿ ಮಾತಾಡೋಕ್ಕಾಗ್ತಾಯಿಲ್ಲ ನನಗೆ. ಏನು ಒಂಥರ ಎಂತಕ್ಕೆ ಮಾಡಬೇಕು ಅಂದರೆ ಒಂಥರ ಡಿಫ್ರೆಂಟ್ ಅನಿಸ್ತೈತೆ. ಕಟಿಂಗ್ ಎಲ್ಲ ಹೊಸ್ದಾಗಿ ಬೇರೆ ಸ್ಟೈಲೆಲ್ಲ ಚೇಂಜ್ ಮಾಡಿಸ್ಕೊಂಬಿಟ್ಟಿದ್ದೆ. ಹಂಗೆಲ್ಲ ಏನೇನೋ ಹೇಳೋದು ಕಟಿಂಗ್ ಮಾಡಿಸ್ಕೊಂಡಿದ್ದೆ, ಅದಕ್ಕೆ ಮಾಡ್ತಾಯಿಲ್ಲ. ಅದೆಲ್ಲ ಏನಿಲ್ಲ. ಸುಮ್ಮನೆ ನಾನೇನಂದರೆ ಒಂದು ಸ್ವಲ್ಪ ದಿನವರೆಗೂ ವೆಯ್ಟ್ ಮಾಡಿದೆ, ನೋಡೋಣ ಏನು ಇರುತ್ತೆ ಅಂತ. ಬಟ್ ಏನೂ ಇರಲಿಲ್ಲ. ವೀಡಿಯೋ ಮಾಡಬೇಕಾದ್ರೆ ಮಾತ್ರ ರೆಸ್ಪಾನ್ಸ್ಗಳಿರುತ್ತೆ. ಬಟ್ ನಾನು ಹಂಗೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಆ ವಿಡಿಯೋದಲ್ಲಿ ಏನೇನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಮುಂದೆ ಗೊತ್ತಾಗುತ್ತೆ. ಈಗ ಸಡನ್ನಾಗಿ ಏನು ಗೊತ್ತಾಗ್ದಲ್ಲಿ, ಈಗ ಎಕ್ಸ್ಪೀರಿಯೆನ್ಸ್ ಆಗ್ದಲ್ಲಿ ಏನು ಕಲಿಯೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಾನು ಇದೆಲ್ಲ ಎಕ್ಸ್ಪೀರಿಯೆನ್ಸ್ ತೊಗೊಂಬಿಟ್ಟು 500 ಅಲ್ಲ 1000 ಅಲ್ಲ 10,000 ವೀಡಿಯೋ ಆಗಲಿ ಬೇಕಿದ್ರೆ ನಾನು ಎಕ್ಸ್ಪೀರಿಯೆನ್ಸ್ ತೊಗೊತೀನಿ. ನನಗೇನು ಸಡನ್ ಗ್ರೋತ್ ಅಂತ ಯಾರಿಗೂ ಆಗಲ್ಲ. ಸಡನ್ ಗ್ರೋತ್ ಸಿಗಬೇಕಂತ ಮಾಡೋಂಗಿದ್ದಿದ್ರೆ ಬೇರೆದು ಮಾಡ್ಬೋದು. 10,000 5,000 ಕೊಟ್ಟರೆ ಮಾಡ್ತಾರೆ. ಅದೆಲ್ಲ ಯೂಸ್ ಇಲ್ಲ ಅಂತ ನನಗೂ ಗೊತ್ತು. ಅದಕ್ಕೆ ನಾನು ಇಷ್ಟು ದಿನ ಎಲ್ಲ ನೀಟಾಗಿ ಯೋಚನೆ ಮಾಡಿ ಅವ್ರ ವೀಡಿಯೋಸ್ ಎಲ್ಲ ನೋಡಿದೆ. ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬ ಕಷ್ಟ ಆಗ್ತಾಯಿದೆ. ಅವ್ರಿಗೂ ಆಗೈತೆ ಅನಿಸುತ್ತೆ, ಅದೇನೋ ಗೊತ್ತಿಲ್ಲ. ಬಟ್ ನನಗಂತೂ ಆಗ್ತಾಯಿದೆ. ನಾನು ಅದಕ್ಕೆ ಸ್ವಲ್ಪ ದಿನ 5 to 6 days ಎಲ್ಲ ವೆಯ್ಟ್ ಮಾಡಿ ಬೇರೆಯವ್ರ ವೀಡಿಯೋಸ್ನೆಲ್ಲ ನೋಡಿ ನಂದು ಕಂಪೇರ್ ಮಾಡಿ. ನಂದ್ರಲ್ಲಿ ಕಂಪೇರ್ ಮಾಡಿದಾಗ ನನಗೇನೊಂದು ಅನಿಸ್ತು ಅಂದರೆ ಅವರೆಲ್ಲ ಟ್ರಾವೆಲ್ ಮಾಡೋರೆ. ಬಟ್ ಈಚೆ ಅಲ್ಲಿ ಎಲ್ಲ ತಿರುಗಿ ಅದು ಎಲ್ಲ ಮಾಡಿ ಟ್ರಾವೆಲ್ ಮಾಡೋರು. ನಾನು ಎಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಈಗ ನಮ್ಮದು ಹೆಂಗೆ ಪರಿಸ್ಥಿತಿ ಇದೆ ಆ ಥರ ನಾನು ಮಾಡಲೇಬೇಕು. ಅವರಂದರೆ ಟ್ರಾವೆಲ್ ಅದು ಇದು ಮಾಡ್ತಾ ಇರ್ತಾರೆ. ಈಗ ನಾನು ಟ್ರಾವೆಲ್ ಮಾಡೋಕ್ಕಾಗಲ್ಲ. ಅದೊಂದು ಮೇಜರ್ ಡಿಫೆಕ್ಟ್ ನಮ್ಮದು. ಈಗ ಟ್ರಾವೆಲ್ ಮಾಡ್ತೀನಿ ಅಂದರೆ ಅದಕ್ಕೂ ಎಕ್ಸ್ಪೆನ್ಸಸ್ ಆಗಬೇಕು. ಆ ಖರ್ಚನ್ನೆಲ್ಲ ಇಲ್ಲಿಂದ ತೊಗೊಂಬರೋದು. ಅದಕ್ಕೋಸ್ಕರ ಟ್ರಾವೆಲ್ ಎಲ್ಲ ಮಾಡೋಕ್ಕಾಗಲ್ಲ. ನಾನು ಅದಕ್ಕೇ ಸಿಂಪಲಾಗಿ ಹೋಮ್ ಬ್ಲಾಗ್ಸ್ ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದು.
ಅದು ಬಿಟ್ಟರೆ ಬೇರೆ ಏನಿಲ್ಲ. ಬೇರೆ ಯಾವುದೇ ಕಾರಣಕ್ಕಾಗಲಿ ನಾನು ವ್ಲಾಗ್ನ ಡಿಸ್ಕಂಟಿನ್ಯೂ ಮಾಡಿರಲಿಲ್ಲ, ಏನೂ ಇರಲಿಲ್ಲ. ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಅಂತ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತೀನಿ, ಮುಂದೆನೂ ಹೇಳ್ತೀನಿ, ವ್ಲಾಗ್ಸ್ನ ಬಿಡಲ್ಲ, ಕಂಟಿನ್ಯೂ ಮಾಡೇ ಮಾಡ್ತೀನಿ. ಯಾಕಂದರೆ ನಾನೇ ಒಂದು ಚಿಕ್ಕ ಗ್ಯಾಪ್ ತೊಗೊಂಡಿದ್ದೆ, ಏನಾದರೂ ಇಂಪ್ರೂವ್ ಮಾಡ್ಕೋಬೋದಾ ಅಂತ. ಬಟ್ ಇನ್ನೊಂದು ಮೇಜರ್ ಏನಂದರೆ, ಈಗ ನೀವು ಹೆಂಗೆ ಈಗ ಸಡನ್ನಾಗಿ ನಾನು ಡೈರೆಕ್ಟ್ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತ ಅನಿಸ್ಬೇಕು. ನನಗೂ ಇದು ಮುಂಚೆ ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಏನು ಕ್ಯಾಮ್ರಾ ತೆಗೆದ್ಬಿಟ್ಟು ನಾರ್ಮಲಾಗಿ ನನಗೆ ಹೆಂಗೆ ಬೇಕು ಹಂಗೆ ಮಾತಾಡ್ತಿದ್ದೆ. ಬಟ್ ಇವಾಗ ಏನೊಂದು ಇಂಪ್ರೂವ್ ಆಯಿತು ಅಂದರೆ, ಅಷ್ಟು ವ್ಲಾಗ್ಸ್ ಎಲ್ಲ ಬೇರೆಯವ್ರದ್ದೆಲ್ಲ ನೋಡಿ ಈಗ ಡೈರೆಕ್ಟ್ ಹಿಂಗೆ ನನ್ನ ಮುಂದೆ ನೀವು ಕುತ್ಕೊಂಡು ನೋಡ್ತಾ ಇದ್ದೀರಾ ಅನ್ನೋದೊಂದು ನನಗೆ ಕಾನ್ಫಿಡೆನ್ಸಲ್ಲಿ ನಾನು ವ್ಲಾಗ್ ಮಾಡಬೇಕು ಇನ್ಮೇಲೆ. ಅದೊಂದನ್ನು ಮಾತ್ರ ನೀಟಾಗಿ ಕಲ್ತ್ಕೊಂಡಿದ್ದೀನಿ. ಈಗ ನಾನು ಸಡನ್ನಾಗಿ ಎಲ್ಲೋ ಯಾರೋ ನೋಡ್ತಾರೆ ಅನ್ನೋಂಗಿಲ್ಲ. ಈಗ ನನ್ನ ಮುಂದೆ ನೀವು ಡೈರೆಕ್ಟಾಗಿ ಕುತ್ಕೊಂಡು ನೋಡ್ತಾ ಇದ್ದೀರಾ ಅನ್ನೋ ಥರನೇ ನಾನು ಇವಾಗ ವ್ಲಾಗ್ ಮಾಡಬೇಕು. ಅದಕ್ಕೋಸ್ಕರನೇ ಹಿಂಗೆ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ಸಲ್ಲಿ ಕಾಮಿಡಿ, ಫ್ರೆಂಡ್ಸ್, ಹೋಮ್, ಮನೆಯವರು, ನಾನು ಎಲ್ಲರೂ ಇರ್ತೀವಿ. ಕಾಲೇಜು ಎಲ್ಲ ಇದ್ದರು, ಎಲ್ಲ ಮಿಕ್ಸ್ ವ್ಲಾಗ್ಸ್ ನಂದು. ಪರ್ಸ್ನಲ್ಲಾಗಿ ಯಾವುದೇ ಗೇಮಿಂಗ್ ಕಂಟೆಂಟ್ ಥರ ಇಲ್ಲ ಬರೀ ಪರ್ಸ್ನಲ್ಲಾಗಿ ಕಾಮಿಡಿ ಕಂಟೆಂಟ್ ಥರನೇ ಇಲ್ಲ ಪರ್ಸ್ನಲ್ಲಾಗಿ ಬೇರೆ ಯಾವುದೇ ಥರ ಡ್ಯಾನ್ಸ್ ಅದು ಇದು ಯಾವುದು ಪರ್ಸ್ನಲ್ಲಾಗಿ ನಂದು ಒಂದು ಚಾನಲಲ್ಲಿ ನಾನು ಆ ಥರ ಒಂದು ಸಪ್ರೇಟಾಗಿ ಇಟ್ಟೇ ಇಲ್ಲ. ನಂದು ಏನಂದರೆ ಒಂದು ಫುಲ್ಲು ಮಿಕ್ಸ್ಡ್ ವ್ಲಾಗ್ಸ್ ಆಗಿಬಿಟ್ಟೈತಿ ಇವಾಗ. ಅದನ್ನು ಬಿಟ್ಬಿಟ್ಟು ನಾನು ನಾರ್ಮಲಾಗಿ ಈಗ ಫ್ರೆಂಡ್ಸ್ ಅಂದಮೇಲೆ ಕಾಮಿಡಿ ಎಲ್ಲ ಬಂದೇ ಬರುತ್ತೆ. ಅದು ನಾವೇನು ಮಾಡೋಕ್ಕಾಗಲ್ಲ ನೋಡಿ. ಫ್ರೆಂಡ್ಸ್ ಅಂತಿದ್ರೇ ನಗ ಬರುತ್ತೆ ನಮಗೆ, ಅಷ್ಟು ಅಟ್ಯಾಚ್. ಅವ್ರು ಬರ್ತಿದ್ರೇ ಒಂಥರ ಸ್ಮೈಲ್ ನಮಗೆ. ಅದು ಬಿಟ್ಟರೆ ಆ ವ್ಲಾಗ್ಸ್ನ ಅವ್ರ ಜೊತೆ ಇದ್ದಾಗ ಹಿಂಗೆ ಕಾಮಿಡಿ ನಾರ್ಮಲಾಗಿರಬೇಕು ಅಂದರೂ ಅದು ಕಾಮಿಡಿಯಾಗಿ ಟರ್ನ್ ಆಗಿಬಿಡುತ್ತೆ ಅವ್ರ ಜೊತೆ ಮಾಡಬೇಕಾದ್ರೆ. ಅದೇನು ಮಾಡೋಕ್ಕಾಗಲ್ಲ ನಾವು. ಅದು ಬಿಟ್ಟರೆ ಇನ್ನೇನೈತೆ, ವ್ಲಾಗಿಗೆ ಯಾವುದೇ ಥರ ಸ್ಕ್ರಿಪ್ಟ್ ಬರೆಯೋದು ಯಾವುದೂ ಮಾಡಲ್ಲ. ಯಾಕಂದರೆ ನನಗೆ ಬರೆಯೋಕ್ಕೆ ಬರಲ್ಲ. ಮುಂಚೆ ಎಲ್ಲ ಬರೀತಿದ್ದೆ, ಬೆಳಗ್ಗೆಯಿಂದ ಏನೇನು ಮಾಡಬೇಕು ಎಲ್ಲ ನೋಡ್ಕೊಂಡು ನೀಟಾಗಿ ಕುತ್ಕೊಂಡು ಮಾಡಿವಿ, ಏನೇನು ಮಾಡಬೇಕು ಒಂದು ಇವತ್ತಿದೇ ಥರ ಅಂತ. ಬಟ್ ಅದೆಲ್ಲ ವರ್ಕೌಟ್ ಆಗಲ್ಲ ಅಂತ ನನಗೆ ಗೊತ್ತು. ಇವಾಗ ನಾನು ಏನು ಮಾತಾಡ್ತಿದ್ದೀನಿ ಇದು ಡೈರೆಕ್ಟ್ ಫ್ಲೂಯೆಂಟಲ್ಲಿ ಏನು ಬರ್ತೈತೆ ಅದನ್ನು ಮಾತ್ರ ಮಾತಾಡ್ತಿದ್ದೀನಿ. ಇಲ್ಲಿ ಯಾವುದೇ ಥರದ್ದು ಏನೂ ಇಲ್ಲ. ಇಲ್ಲೊಂದು ಕ್ಯಾಲೆಂಡರ್ ಬೇಕಿದೆ, ನೀವು ನೋಡ್ಬೋದು. ಕ್ಯಾಲೆಂಡರ್ ಒಂದು ಬಿಟ್ಬಿಟ್ಟು ಇನ್ನೇನು ಇಲ್ಲ. 26ದು ಒಂದು ಕ್ಯಾಲೆಂಡರ್ ಬಿಟ್ಟರೆ ಇನ್ನೇನು ಇಲ್ಲ ನನ್ನ ಹತ್ರ. ಏನು ಇಟ್ಕೊಂಡು ಇಲ್ಲ ನಾನು. ಡೈರೆಕ್ಟು ಯಾವುದು ಪ್ರಾಕ್ಟೀಸ್ ಆಗಿಲ್ಲ, ಯಾವುದೂ ಇಲ್ಲ. ಪ್ರಾಕ್ಟೀಸ್ ಆದರೆ ಇಷ್ಟು ನೀಟಾಗಿ ಮಾತಾಡೋಕ್ಕಾಗಲ್ಲ. ಇದನ್ನು ಒಂದು ಕಲ್ತ್ಕೊಂಡೆ. ಅದೇನೆ ಹೋಗ್ತಾ ಕಲಿತೀವಿ ಅಂತೀವಲ್ಲ, ಅದೇನೆ. ಇವು ಕಲಿಯೋವರೆಗೂ ಸ್ವಲ್ಪ ದಿನ ಕಷ್ಟ ಅನಿಸ್ಬೋದು, ನೋಡೋರ್ಗೂ ಕಷ್ಟ ಅನಿಸ್ಬೋದು. ಯಾಕಂದರೆ ಸೇಮ್ ಕೊಡ್ತಾರೆ, ಸೇಮ್ ವ್ಲಾಗು, ಸೇಮ್ ಮನೆ ಇದು ಅಂತ. ಬಟ್ ಏನಂದರೆ ಕನೆಕ್ಷನ್ ಆಗಬೇಕು. ಈಗ ಸಡನ್ನಾಗಿ ನೋಡ್ತಿರ್ತೀರ ಅಂದರೆ ಡೈಲಿ ಒಂದು ಬೇಸ್ ಬೈ ಸ್ಟೆಪ್. ಅದು ಮನೆಗೆ ಕೆಳಗಡೆಯಿಂದ ಮೆಟ್ಲು ಕಟ್ತಾ ಹೋಗ್ತಾ ಇದ್ರೆ ಅದು ಮೇಲ್ಗಡೆ ಹತ್ತಕ್ಕೆ ಈಸಿ ಆಗುತ್ತೆ. ಹಂಗೆ ನೀವು ನನ್ನ ಜೊತೆ ಕನೆಕ್ಷನ್ ಆಗ್ತಾ ಹೋಗ್ತಾ ಇದ್ದೀರ. ಅದಕ್ಕೋಸ್ಕರ ಕಮೆಂಟ್ಸ್ ಎಲ್ಲ ಬರ್ತಾಯಿದ್ದು, ಬೇರೆ ಕಂಟೆಂಟ್ ಮಾಡೋಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಅದು ಬಿಟ್ಟರೆ ಇನ್ನು ನಾನು ಪೂರ ಒಂದು ಫುಲ್ ಈ ವ್ಲಾಗಿಂದ ಟರ್ನ್ ಮಾಡಿಬಿಟ್ಟು ಪೂರ ಬೇರೆದಕ್ಕೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಮಾಡಿದ್ರೂ ನನಗೇನು ಸರಿ ಬರಲ್ಲ ಅನಿಸುತ್ತೆ. ನಾನು ಮಾಡಬೇಕಿರೋದು ವ್ಲಾಗ್ ಅಂತ ನಾನು ಬಂದಿರೋದು. ಈಗ ಬೇರೆ ಥರದ ಗೇಮಿಂಗ್ ಆಗಲಿ ಯಾವುದು ನನ್ನ ಕೈಯಲ್ಲಿ ಅದು ಗೊತ್ತೂ ಇಲ್ಲ, ನನಗೆ ಮಾಡೋಕ್ಕೂ ಆಗಲ್ಲ. ಅದೇನು ಅಂತಲೂ ಗೊತ್ತಿಲ್ಲ ನನಗಷ್ಟಾಗಿ. ಅದಕ್ಕೋಸ್ಕರನೇ ಇದು ಪೂರ ನಾನು ಡೀಪಾಗಿ ತೊಗೊಂಡ್ಬಿಟ್ಟಿದ್ದೀನಿ ವ್ಲಾಗ್ ಅನ್ನೋದನ್ನ. ಒಂದೇನಂದರೆ ಈ ಥರ ಡಿಸ್ಕಷನ್ ವ್ಲಾಗ್ ಮಾಡಬೇಕಾದ್ರೆ 20 ನಿಮಿಷ ಮಾಡಿಬಿಡ್ತೀನಿ. ಯಾಕಂದರೆ ಓನ್ ಕಂಟೆಂಟ್ ಅಲ್ಲ, ಸ್ಕ್ರಿಪ್ಟಿಂಗ್ ಎಲ್ಲ ಕಾಲೇಜಲ್ಲಿ ಬರೆದು ಅದು ಬೇರೆ ಥರ ಸ್ಕ್ರಿಪ್ಟಿಂಗ್ ಬರೆದು ಅಭ್ಯಾಸ ನಮಗೆ. ಈ ಥರ ಎಲ್ಲ ಕಂಟೆಂಟ್ಸ್ ಕೊಡಬೇಕಂದ್ರೆ 25-40 ನಿಮಿಷನೂ ಕೊಡ್ತೀನಿ ಬೇಕಿದ್ರೆ. ಆದರೆ ಈ ಥರ ಬೇಡ ಅಂತಲೇ ನಾನು ಮಾಡ್ತಾಯಿಲ್ಲ ಆ ಥರ. ಆಮೇಲೆ ಮುಗಿಸ್ಕೊಂಬಂದು ಊಟ ಎಲ್ಲ ಮಾಡಿ ಮುಗೀತು, ಇವಾಗ ಮಲ್ಕೋಬೇಕಷ್ಟೇ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲೆ ಡೈಲಿ ಬರ್ತಾನೆ ಇರ್ತೀನಿ, ಡೈಲಿ ಸಿಗ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.